ಇಟ್ಕೊಳ್ಳಿ. ಏನಾದರೂ ಬಾಬಾ ಸಾಹೇಬರು ದುಃಖ ಆದವಾಗ ಧ್ಯಾನ ಮಾಡಿಕೊಂಡ್ರೆ ಇದನ್ನ ಬೇರೆ ಕಡೆ ಗಾನನ ಏಕಾಗ್ರತೆಗೆ ತರಬೇಕಂತ ಬಾಬಾ ಸಾಹೇಬರು ಮಾಡ್ತಾರೆ. ಅದಕ್ಕೆ ಇಷ್ಟು ಮಟ್ಟಕ್ಕೆ ಬಾಬಾ ಸಾಹೇಬರು ತಲುಪಿದ್ರು. ಯಾಕಂದರೆ ಧ್ಯಾನ 2 ನಿಮಿಷ ಮಾಡ್ತೀವಲ್ಲ, ಅದು ಮನಸ್ಸಿಟ್ಟು ನಾವು ಧ್ಯಾನ ಮಾಡಬೇಕು. ಎಲ್ಲರೂ ಕೈ ಮೇಲೆ ಕೈ ಜೋಡಿಸಿ ಇಟ್ಕೊಂಡು ಒಂದ್ಸರಿ ಒಳಗೆ ತಗೊಂಡು ಹೊರಗಡೆ ಬಿಡಬೇಕು. ಅರ್ಥ ಆಯ್ತಾ? ಅವ್ರು ಹೇಳ್ದಂಗೆ ಮನಸ್ಸಿನಲ್ಲೇ ಧ್ಯಾನ ಮಾಡಬೇಕು. ಯಾಕಂದರೆ ನೀವು ಧ್ಯಾನ ಏಕಗ್ರತೆ ತಗೊಂಬಂದರೆ ನಿಮಗೆ ವಿದ್ಯಾಭ್ಯಾಸ ಒಳ್ಳೆಯದಾಗುತ್ತೆ. ಮುಚ್ಚಿ ಧ್ಯಾನ ಮಾಡಬೇಕು.